ಇವತ್ತಾದ್ರೆ ಇದರಲ್ಲಿ ನೋಟಿಸ್ ನಲ್ಲಿ ಒಂದು 30 ಕೇಸ್ಗಳು ಹಾಕಿದ್ದಾರೆ. 30 ಕೇಸ್ ನಿಂದ ನಿರ್ದೋಷ ಆಗಿದೆ. ನಾನು ಸುಳ್ಳು ಇದು ಮಾಡ್ತಾರೆ, ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ. ಈಗ ಈ ರೀತಿಯ ತಪ್ಪು ದಾರಿಗೆ ಎಳೆದು ಪ್ರಮೋದ್ ಮುತಾಲಿಕ್ ನೀವು ಎಲ್ಲಿ ಬೇಕಾದಲ್ಲಿ ಏನ್ ಬೇಕಾದ್ ಮಾಡಕ್ ಆಗುದಿಲ್ಲ. ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ. ಸೊ ನಮ್ಮನ್ನ ತಡೆಯಲ್ಲ ಆರದಷ್ಟು ಇವತ್ತು ನಿಮ್ಮ ಹತ್ರ ಶಕ್ತಿ ಇಲ್ವಾ? ಇವತ್ತು ಗಣೇಶೋತ್ಸವದ ಮೇಲೆ ಕಲ್ಲೆಸದಂತ ಆ ಕಿಡಿಗೇಡಿಗಳನ್ನ ಶೂಟ್ ಅಟ್ ಸೈಟ್ ಮಾಡಬೇಕು. ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಅನ್ನ ತಿಂದು ಇವತ್ತು ನಮ್ಮ ದೇವಸ್ಥಾನಗಳ ನಮ್ಮ ಗಣೇಶನ ಮೇಲೆ ಕಲ್ಲೆಸಿದಾರಂತಂದ್ರೆ ಎಷ್ಟು ಸೌಕರ್ಯ ಇವರಿಗೆ, ಎಷ್ಟು ಇವತ್ತು ಇವ್ರ ಕೋಪಿ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಎಂತವ್ರನ್ನ ಬೆಳೆಸ್ತಾ ಇದಾರೆ. ನೀವು ಕಲ್ಲೆಸಿಯವ್ರನ್ನ ಪ್ಯಾಲಿಸ್ಟೈನ್ ಜಿಂದಾಬಾದ್ ಅಂತ ಹೇಳುವಂತವ್ರನ್ನ, ಪ್ಯಾಲಿಸ್ಟೈನ್ ಧ್ವಜವನ್ನ ಹಿಡ್ಕೊಂಡು ಓಡಾಡುವಂತವ್ರು. ಪ್ಯಾಲಿಸ್ಟೈನ್ಗೆ ಕರ್ನಾಟಕದ ಮುಸ್ಲಿಮರಿಗೆ ಸಂಬಂಧ ಏನ್ರಿ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರ ಮೇಲೆ ಅವ್ರನ್ನ ಬೆಳೆಸ್ತಾ ಇದ್ರಿ ನೀವು. ಅವರನ್ನ ಗುಂಡು ಹೊಡೆದಿಲ್ಲ, ಅವ್ರ ಗುಂಡು ಹೊಡೆದು ಅವರನ್ನ ತಡಿಬೇಕು. ಅದು ಬಿಟ್ಟು ನಾವು ಕಳೆದ 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ. ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ. ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ. ಗಲಾಟೆ ಆಗುವುದೂ ಇಲ್ಲ. ಕೋಮು ಪ್ರಚೋದನೆ ಅಲ್ಲ, ಇದು ಪ್ರಚೋದನೆ ಅಲ್ಲ. ಪ್ರಚೋದನೆ ಮಾಡಿದವ್ರು ಯಾರು ಕಲ್ಲೆಸಿದ್ದಾರೆ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಪ್ಯಾಲಿಸ್ಟೈನ್ ಧ್ವಜ ಹಾರಿಸುವಂತವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ನಮ್ಮ ದೇವರ ಮೇಲೆ ಉಗುಳುವಂತವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ನಾವು ಸತ್ಯವನ್ನು ಹೇಳಿದರೆ ನಮಗೆ ಪ್ರಚೋದನೆ ಅಂತ ಹೇಳ್ತೀರಿ. ಸೊ ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯ ಮುಂದುವರೆದ್ರೆ ಈ ರೀತಿಯ ತಡೆಯುವಂತಹ ಪ್ರಕ್ರಿಯೆಯನ್ನ, ಹಿಂದೂ ನಾಯಕರನ್ನು, ಹಿಂದೂ ಕಾರ್ಯಕರ್ತರನ್ನು, ಹಿಂದೂ ಸಂಘಟನೆಗಳನ್ನ ತಡೆಯುವಂತಹದ್ದು ನಿಮಗೆ ಶೋಭೆ ತರುವಂತದ್ದಲ್ಲ. ನೀವು ಸಂವಿಧಾನ ಅಂತ ಹೇಳಿ ನಿಮ್ಮ ರಾಹುಲ್ ಗಾಂಧಿ ಅವ್ರ ನಾಯಕರು ಅದನ್ನ ಹಿಡ್ಕೊಂಡು ಓಡಾಡ್ತಾರ. ಎಲ್ಲಿದೆ ಸಂವಿಧಾನ? ಸ್ವಾತಂತ್ರ್ಯ ಕೊಟ್ಟಿದೆ ನಮಗೆ ಎಲ್ಲಿ ಬೇಕಾದಲ್ಲಿ ಹೋಗಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ. ಕಲ್ಲು ಎಸೆಯುವುದಿಲ್ಲ, ರ್ಯಾಲಿ ಇಲ್ಲ, ಭಾಷಣ ಇಲ್ಲ, ಯಾವುದೇ ರೀತಿ ಏನೂ ಇಲ್ಲದಂತ ಸಮಯದಲ್ಲಿ ಇವತ್ತು ನಮ್ಮನ್ನು ತಡೆಯುವಂಥದ್ದು ಸಂವಿಧಾನ ವಿರೋಧಿ ಅಲ್ಲೇನಿದು. ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರದ ನೀತಿ ಏನಿದೆ ಇದನ್ನು ಖಂಡರು ಕೂಡ ನಾವು ಯಾರು ಏನು ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಅನ್ನೋದು ಯೋಚನೆ ಮಾಡಬೇಕು. ಯಾರ್ದೋ ಸರ್ಕಾರ ಇದ್ದರೆ ಅವ್ರ ಮಾತು ಕೇಳ್ಕೊಂಡು ನಾವು ಮಾಡಬಾರ್ದು. ಕಾನೂನು ಏನು ಹೇಳುತ್ತೆ ಅದನ್ನು ಮಾಡಿ, ಕಾನೂನನ್ನು ಪರಿಪಾಲಿಸಿ, ದೇಶ ಧರ್ಮದ ಬಗ್ಗೆ ಯೋಚನೆ ಮಾಡಿ. ಇವತ್ತು ನಮ್ಮ ಸಾರ್ವಜನಿಕ ಗಣೇಶನ ಮೇಲೆ ಕಲ್ಲೆಸಿದ್ದಾರೆ. ನಾಳೆ ಮನೆ ಒಳಗಡೆಗೆ ಹೊಕ್ಕು ಹೊಡೆಯುವಂಥ ಮಾನಸಿಕತೆ ಡೆವಲಪ್ ಆಗುತ್ತೆ. ಸೊ ಇಂಥ ದುಷ್ಟ ಶಕ್ತಿಗಳನ್ನ, ಇಂಥ ಸಮಾಜ ಕಟ್ಟಕರನ್ನು, ಇಂಥ ದೇಶದ್ರೋಹಿಗಳನ್ನು ತಡಿದೇ ಇದ್ದರೆ ಬಹಳ ಗಂಭೀರ ಅಂತ ನೆನಪಿಟ್ಕೊಳ್ಳಿ. ನನ್ನ ಜೊತೆಗೆ ಸೀನಿಯರ್ ಲಾಯರ್ ಬಂದಿದ್ದಾರೆ, ಅಮೃತೇಶ್ ಅಂತ ಹೇಳಿ, ಮತ್ತು ನಮ್ಮ ರಮೇಶ್ ಗೌಡ್ರು ಬಂದಿದ್ದಾರೆ, ಉಮೇಶ್ ಗೌಡ್ರು ಬಂದಿದ್ದಾರೆ, ನಮ್ಮ ಮಂಜುನಾಥ್ ಬೆಂಗಳೂರು ಮಹಾನಗರ ಅಧ್ಯಕ್ಷರು ವಕೀಲರು ಬಂದಿದ್ದಾರೆ. ಸೊ ಇವರೆಲ್ಲರೂ ಬಂದಿದ್ದು ಉದ್ದೇಶ ಮದ್ದೂರಿನ ನಮ್ಮ ಕಾರ್ಯಕರ್ತರು ಬಿಡಿಸ್ಕೊಂಡು ಹೋಗಬೇಕು, ಅವರಿಗೆ ವಕಾಲತನ್ನು ಸಿಗ್ನೇಚರ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ಬಂದಿದ್ದೀವಿ. ನಾವು ಯಾವುದೇ ರೀತಿಯ ಗಲಾಟೆಗೆ ಬಂದಿದ್ದೀವಿ. ಸುಳ್ಳು, ತಪ್ಪು, ಚೀಟಿಂಗ್ ಮಾಡ್ತಾ ಇದ್ದಾರೆ. ನಾನು ಕೇಸ್ ಹಾಕಿದ್ದೇನೆ, ಈಗ ಹೈಕೋರ್ಟ್ ನಲ್ಲಿ ಹಾಕಿದ್ದೇನೆ. ನನ್ನ ಮೇಲೆ ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು. ನಿಮ್ಮಂತವ್ರು ಸುಮ್ಮನೆ ಬಂದು ಇಲ್ಲಿ ಪ್ರಚೋದನೆ ಮಾಡೋದ್ರ ಬಿಜೆಪಿ ತಲೆ 1 ವರ್ಷದ ಹಿಂದೆ ನಾಗಮಂಗಲದಲ್ಲಿ ಅಲ್ಲಿ ಏನು ಪ್ರಚೋದನೆ ಯಾರು ಮಾಡಿದ್ರು, ಯಾರು ಭಾಷಣ ಮಾಡಿದ್ರು? ಅಲ್ಲಿ ಮಸೀದಿಯಿಂದ ತಲವಾರು, ಕಲ್ಲು, ಪೆಟ್ರೋಲ್ ಬಂಕ್ ಹಾಕಿದ್ರಲ್ಲ, ಅಲ್ಲಿ ಏನು ಪ್ರಚೋದನೆ, ಯಾರು ಪ್ರಚೋದನೆ ಮಾಡ್ತಾರೆ? ಏನು ಮಾತನಾಡಿ ಏನು ಮಾಡ್ತೀವಿ ನಾವು? ಎಲ್ಲಿ ಹಲ್ಲೆ ಆಗಿದೆ ಅಲ್ಲಿ ಪ್ರತಿಭಟನೆ ಮಾಡಬಾರ್ದಾ? ಎಲ್ಲಿ ಪ್ರತಿಕ್ರಿಯೆ ತೋರಿಸ್ಬೋದಾ? ನಮ್ಮ ದೇವಸ್ಥಾನ ಮೇಲೆ ಮಾಡಿದ್ದಾರೆ, ನಮ್ಮ ಗಣೇಶನ ಮೂರ್ತಿಯ ಮೇಲೆ, ಮೆರವಣಿಗೆ ಮೇಲೆ ಪ್ರಥಮ ಪೂಜಕ ಸಾವಿರಾರು ವರ್ಷದಿಂದ ನಾವು ಮೊದಲನೇ ಪೂಜೆ ಹಿಂದೂಗಳು ಮಾಡೋದೇ ಗಣೇಶನನ್ನು. ಆ ಗಣೇಶನ ಮೇಲೆನೆ ಇವತ್ತು ಕಲ್ಲಿಸಿದ್ದಾರೆ ಅಂದ್ರೆ ಎಷ್ಟು ಸೌಕರ್ಯ, ಎಷ್ಟು ರೀತಿ ಇವರನ್ನು ಬೆಳೆಸಿದ್ದಾರೆ. ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಅವ್ರು ಹೇಳಿ. ನಮ್ಮನ್ನೇಕ ಪ್ರಚೋದನೆ, ನಮ್ಮನ್ನೇಕ ಕೋಮುವಾದಿ? ಸತ್ಯವಾದಿ ಇದ್ದೀವಿ, ದೇಶವಾದಿ ಇದ್ದೀವಿ, ನ್ಯಾಯವಾದಿ ಇದ್ದೀವಿ, ಸಂವಿಧಾನವಾದಿ ಇದ್ದೀವಿ. ನಾವು ಡಾಕ್ಟರ್ ಅಂಬೇಡ್ಕರ್ ಹೇಳಿಕೊಟ್ಟಂತಹ ಸಂವಿಧಾನದ, ನ್ಯಾಯದ, ನೀತಿಯ ರೀತಿಯಲ್ಲೇ ನಡೀತಾ ಇದ್ದೇವೆ. ನಾವೇನಾದ್ರೂ ಕಲ್ಲು ಬಾಂಬ್ ಹಿಡ್ಕೊಂಡ್ಬಿಟ್ರೆ
ನೀವು ಯಾರು ಉಳಿಯಂಗಿಲ್ಲ ಅಂತ ನೆನಪಿಟ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇವರುಗಳ ಮೇಲೆ, ನಮ್ಮ ಹಿಂದೂ ಮೆರವಣಿಗೆ ಮೇಲೆ ಈ ರೀತಿ ಕಿಡಿಗೇಡಿತನ ಮಾಡಿದ್ರೆ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ, ನ್ಯಾಯಾಲಯ ನ್ಯಾಯ ಕೊಡ್ತಾ ಇಲ್ಲ, ರಾಜಕಾರಣಿಗಳು ನ್ಯಾಯ ಕೊಡ್ತಾ ಇಲ್ಲ. ಇನ್ನು ಹಿಂದೂ ಸಮಾಜನೇ ಮನೆಗೆ ಹೋಗ್ತಾರೆ.